ರಾತ್ರಿ 11 ಗಂಟೆಯಲ್ಲಿ ಮಳೆ ಜೋರಾಗಿ ಸುರಿಯುತ್ತಿತ್ತು. ರಸ್ತೆ ಖಾಲಿ. ಆದರೆ ಬಸ್ ಸ್ಟ್ಯಾಂಡ್‌ನಲ್ಲಿ ಒಬ್ಬಳು ಹುಡುಗಿ ಕುಳಿತುಕೊಂಡಿದ್ದಳು. ದೀಪಿಕಾ ಅಂತ. ಅವಳ ಕಣ್ಣಲ್ಲಿ ನೀರು, ಮನಸ್ಸಿನಲ್ಲಿ ಸಾವಿರ ಪ್ರಶ್ನೆಗಳು. ನನ್ನನ್ನು ಯಾರೂ ಅರ್ಥ ಮಾಡ್ಕೊಳ್ಳಲ್ಲ ಅಂತ. ಅವಳು ಫೋನ್ ತೆಗೆದು ಎಲ್ಲರಿಗೂ ಕಾಲ್ ಮಾಡೋಕೆ ಯೋಚಿಸಿದಳು. ಆದರೆ ಯಾರಿಗೂ ಕಾಲ್ ಮಾಡ್ಲಿಲ್ಲ. ಕೊನೆಗೆ ಒಂದು ಹೆಸರು ಮುಂದೆ ಬಂತು. ಅವನು. ಕಾಲ್ ಮಾಡ್ತಾಳೆ ಅಲೋ ಅಂತ ಹೇಳಿದ. ಅವನ ಧ್ವನಿ ಶಾಂತವಾಗಿತ್ತು. ನನಗೆ ಭಯ ಆಗ್ತಿದೆ ಅಂತ ಅವಳು ಅಳುತ್ತಾ ಹೇಳಿದಳು. ಅದಕ್ಕೆ ಅವನು ಎಲ್ಲಿದ್ದೀಯಾ ಅಂತ ಕೇಳಿದ. ನಂತರ 10 ನಿಮಿಷದಲ್ಲಿ ಅವನು ಅಲ್ಲೇ ಬಂದ. ಏನು ಕೇಳಲಿಲ್ಲ, ಏನು ಉಪದೇಶ ಕೊಡಲಿಲ್ಲ. ಸುಮ್ಮನೆ ಅವಳ ಪಕ್ಕದಲ್ಲಿ ಕುಳಿತುಕೊಂಡ. ಅವಳು ಅಳ್ತಾ ಅಳ್ತಾ ಕೊನೆಗೆ ಅವನ ಭುಜದ ಮೇಲೆ ತಲೆಯಿಟ್ಟು ನಿದ್ರೆಗೆ ಹೋದಳು. ಮರುದಿನ ಬೆಳಗ್ಗೆ ಅವಳು ಎದ್ದಾಗ ಅವನು ಇನ್ನೂ ಅಲ್ಲೇ ಕುಳಿತಿದ್ದ. ರಾತ್ರಿ ಪೂರ ಮಳೆಯಲ್ಲಿ ನೆನೆದು ಕುಳಿತಿದ್ದ. ಆದ್ರೆ ಅವಳನ್ನ ಒಬ್ಬಳನ್ನೇ ಬಿಡ್ಲಿಲ್ಲ. ಅವಳು ಕೇಳಿದಳು, ನೀನು ಯಾಕೆ ಇಷ್ಟೊಂದು ಕೇರ್ ಮಾಡ್ತೀಯ? ಅವನು ಸ್ಮೈಲ್ ಮಾಡಿ ಹೇಳಿದ, ನಿನ್ನ ಜೀವನದಲ್ಲಿ ಎಲ್ಲರೂ ಇದ್ದಾರೆ. ಆದರೆ ನೀನು ಕುಸಿದಾಗ ಇಟ್ಕೊಳ್ಳುವವನು ನಾನು ಇರಬೇಕು ಅಲ್ವಾ? ಆ ಕ್ಷಣದಲ್ಲಿ ಅವಳು ಅರಿತುಕೊಂಡಳು. ಪ್ರೀತಿ ಅಂದ್ರೆ ದೊಡ್ಡ ಮಾತುಗಳಲ್ಲ, ಕಷ್ಟದ ಸಮಯದಲ್ಲಿ ಕೈ ಬಿಡದೆ ಇರುವವನು.